ಚಕ್ರವರ್ತಿ ಸೂಲಿಬೆಲೆ ಅವರು ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿ ಅವರ ವಿರುದ್ಧ ದೂರು ದಾಖಲು ಮಾಡಲು ಕೋರಿದ್ದಾರೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಇನ್ನೊಂದ್ಸಲದ ಆರೋಪವನ್ನು ಮಾಡಿ ತೇಜವಧೆ ಮಾಡಿರುವುದನ್ನು ಖಂಡಿಸುತ್ತೇನೆ. ಖರ್ಗೆ ಅವರು ಅಯೋಗ್ಯ ಎಂಬ ಪದ ಬಳಕೆ ಮಾಡಿ ಸಾರ್ವಜನಿಕವಾಗಿ ಮಾನನಷ್ಟವನ್ನು ಮಾಡಿರುತ್ತಾರೆ. ಅಭಿವೃದ್ಧಿ ಎಂಬುದನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಪ್ರಸ್ತಾಪಿಸುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರಬಲ ಸಮಾಜದ ಮುಖಂಡರಾಗಿದ್ದು ಈ ದೇಶದ ಅಗ್ರಗಣ್ಯ ನಾಯಕರಾಗಿದ್ದು ಇಂತಹ ಗಣ್ಯ ವ್ಯಕ್ತಿಯನ್ನು ಚಕ್ರವರ್ತಿ ಸೂಲಿಬೆಲೆ ಅವರು ಖರ್ಗೆ ಅವರನ್ನು ಅಯೋಗ್ಯ ಎಂದು ನಮೂದಿಸಿರುವುದು ಇಡೀ ಸಮುದಾಯಕ್ಕೆ ನೋವುಂಟು ಮಾಡಿದೆ. ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಡುತ್ತಿದ್ದೇವೆ. ವಂದನೆಗಳೊಂದಿಗೆ ಶ್ರೀ ನರೇಂದ್ರ ಕಾಯ್ದೆ. ಸರಿ ಅಣ್ಣ ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ಎಂಬ ಒಬ್ಬ ಮಹಾನ್ ಮುಟ್ಟಾಳ ಇವತ್ತು ರಾಯಚೂರಿನಲ್ಲಿ ಮಾತಾಡುವಾಗ ಗುಲ್ಬರ್ಗಾದಲ್ಲಿರುವಂಥ ESI ಹಾಸ್ಪಿಟಲ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಇದೆ ಅಂಥೇಳಿ ಸರ್ಕಾರಿ ದುಡ್ಡಿನಲ್ಲಿ ಖರ್ಗೆ ಅಂಥೇಳಿ ಪ್ಲಾನ್ ಇದೆ, ಬಿಲ್ಡಿಂಗ್ ಇದೆ ಅಂಥೇಳಿ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಒಬ್ಬ ಈ ದೇಶದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು AICC ಮತ್ತು ಅವರು UPA 2ನಲ್ಲಿ ಕಾರ್ಮಿಕ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಆಗ್ಬೋದು, ಮೈಸೂರು ಭಾಗ ಆಗ್ಬೋದು, ಗುಲ್ಬರ್ಗದಲ್ಲಿ 1,500 ಕೋಟಿ ವೆಚ್ಚದಲ್ಲಿ ESI ಹಾಸ್ಪಿಟಲ್ ಆಗಿದೆ. ಆ ರೀತಿ ಏನಾದ್ರು ಮಾರ್ಕಿಂಗ್ ಇದ್ದರೆ, ಖರ್ಗೆ ಅಂತ ಇದ್ದರೆ ಅದನ್ನು ನಾವು ರಾಜಕೀಯವಾಗಿ ನಾವೆಲ್ಲರೂ ಕೂಡ ಇವತ್ತು ನಾವು ನಿವೃತ್ತಿ ಹೊಂದ್ತೇವೆ ನಾವು ವೈಯಕ್ತಿಕವಾಗಿ. ಆದರೆ ಒಬ್ಬ ದೊಡ್ಡ ನಾಯಕ ಹೈದರಾಬಾದ್ ಕರ್ನಾಟಕ ಭಾಳ ಹಿಂದುಳಿದಿದೆ ಅಂತೇಳಿ ಒಂದು ESI ಹಾಸ್ಪಿಟಲ್ ಮಾಡಿರೋದನ್ನ ಸಹಿಸಲಾರದೆ ಒಬ್ಬ RSSನ ಬಂಟಂಗಿ ಆ ಸೂಲಿಬೆಲೆ ಖರ್ಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಒಬ್ಬ ಅಯೋಗ್ಯ ಅನ್ನೋ ಪದವನ್ನು ಮಾತಾಡಿದ್ದಾನೆ. ಅದು ಆ ಮಾತನ್ನು ಹಿಂಪಡಿಬೇಕು. ಅವನ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಅವನ ವಿರುದ್ಧ ಒಂದು ಅಟ್ರಾಸಿಟಿ ಕೇಸನ್ನು ದಾಖಲೆ ಮಾಡಬೇಕು. ಕಾರಣ ಒಬ್ಬ ಹಿರಿಯ ರಾಜಕಾರಣಿ ಬಗ್ಗೆ ಒಬ್ಬ ಹಗುರವಾಗಿ ಮಾತಾಡಿರೋದು ತುಂಬ ಆ ಸಮಾಜಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದಲಿತ ಸಮಾಜಕ್ಕೆ, ಹಿಂದುಳಿದ ಸಮಾಜಕ್ಕೆ ನೋವಾಗಿದೆ. ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಬಂದು ಇವತ್ತು ನಾವು ದೂರನ್ನು ದಾಖಲಿಸಿದ್ದೇವೆ. ಅವನನ್ನು ಬಂಧಿಸಬೇಕು, ಕರ್ನಾಟಕದಿಂದ ಅವನ್ನ ಗಡಿಪಾರು ಮಾಡಬೇಕು ಅಂತೇಳಿ ಈ ಮುಖಾಂತರ ನಾವು ತಿಳಿಸ್ತಿದ್ದೇವೆ. ಈಗ ಇಂದಿನ ಗೃಹ ಮಂತ್ರಿಗಳಾದಂಥ ಜ್ಞಾನೇಂದ್ರ ಅವರು ಆ ರೀತಿ ಪದವನ್ನು ಉಪಯೋಗಿಸಿದರು. ಅವ್ರ ವಿರುದ್ಧ ಜಾತಿ ನಿಂದನೆ ಕೇಸ್ ಆಗಿ ಅದು ವಿಚಾರಣೆ ಹಂತದಲ್ಲಿ ಕೋರ್ಟ್ ಹಂತದಲ್ಲಿದೆ. ಅದನ್ನು ನ್ಯಾಯಾಲಯ ಇವತ್ತು ಅವರು ಜಾಮೀನನ್ನು ಪಡೆದಿದ್ದಾರೆ. ನ್ಯಾಯಾಲಯ ಇವತ್ತು ನ್ಯಾಯಾಲಯದಲ್ಲಿರೋದ್ರಿಂದ ಆ ನ್ಯಾಯಾಲಯ ಮಾನ್ಯ ನ್ಯಾಯಾಧೀಶರು ಏನು ತೀರ್ಮಾನ ತಗೊಳ್ತಾರೆ ನಾವು ಭದ್ರಾಗಿರ್ತೇವೆ. BJPಯವರು ಇದೇ ಒಂದು ಜೀವನ ಮಾಡ್ಕೊಬಿಟ್ಟಿದ್ದಾರೆ. ಇದೇ ಒಂದು ಮಾತನ್ನು ಇವು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮತ್ತು ಅವ್ರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ವಿರುದ್ಧವೂ BJPಯವರು ಉದ್ದೇಶಪೂರ್ವಕವಾಗಿ ಆರೋಪವನ್ನು ಮಾಡ್ತಾಯಿದ್ದಾರೆ. ಕಾರಣ ಮೊನ್ನೆ ನಮ್ಮ ಈ BJPಯ ರಾಜ್ಯ SC ಮೋರ್ಚಾ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿಯವರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಅವರು ಕೂಡ ಒಬ್ಬ ಒಬ್ಬ ಪಡ್ಡೆ ಹುಡುಗ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಯುವ ಕಾಂಗ್ರೆಸ್ಸು, ವಿದ್ಯಾರ್ಥಿ ಕಾಂಗ್ರೆಸ್ಸು ಮತ್ತು 2009ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಂದ್ರಕ್ಕೆ ಹೋದ ನಂತರ ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿಲಿ ಸ್ಪರ್ಧೆ ಮಾಡಿ ಒಂದು ಸ್ಮಾಲ್ ವೋಟ್ನಲ್ಲಿ 1,500 ವೋಟ್ನಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ನಂತರ 2013ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ.
2018ರಲ್ಲಿ 2ನೇ ಬಾರಿ ಶಾಸಕರಾಗಿದ್ದಾರೆ. 2023ರಲ್ಲಿ 3ನೇ ಬಾರಿ ಶಾಸಕರಾಗಿ 3 ಬಾರಿ ಮಂತ್ರಿಯಾಗಿ ಜನರಿಂದ ಆಯ್ಕೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಪುಡ್ಡೆ ಹುಡುಗ ಅಂದರೆ ಇವತ್ತು BJP ರಾಜ್ಯಾಧ್ಯಕ್ಷರಿದ್ದಾರೆ. ಅವರು ಎಷ್ಟು ವರ್ಷ, ಅವರು ಎಷ್ಟು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮಾನ್ಯ ವಿಜೇಂದ್ರ ಅವರು. ಅವ್ರ ಕೈ ಕೆಳಗಡೆ ಇವತ್ತು ಛಲವಾದಿ ನಾರಾಯಣ ಸ್ವಾಮಿಯವರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ನಿಮಗೆ ಅರಿವು ಆಗಲಿಲ್ವಾ? ಛಲವಾದಿಯವರೇ, ನಿಮ್ಮ ಬಗ್ಗೆ ನಮಗೆ ವೈಯಕ್ತಿಕವಾಗಿ ತುಂಬ ಗೌರವ ಇದೆ. ನಾವು ನೀವೆಲ್ಲ ಒಂದೇ ದೋಣಿ ಪ್ರಯಾಣಿಕರು. ನಿಮಗೆ ರಾಜಕೀಯವಾಗಿ ವ್ಯತ್ಯಾಸ ಆದಮೇಲೆ ಪಾಪ BJPಗೆ ಹೋಗಿದ್ದೀರಿ. ಇವತ್ತು KPCC ಸದಸ್ಯರು ಎಲ್ಲಾಗಿದ್ರಿ, ಹೌಸಿಂಗ್ ಬೋರ್ಡ್ ಸದಸ್ಯರು ಎಲ್ಲಾಗಿದ್ರಿ, ಮತ್ತು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಎಲ್ಲಾಗಿದ್ರಿ, ರೈಲ್ವೆ ಮಂಡಳಿಯ ಅಧ್ಯಕ್ಷರೆಲ್ಲಾಗಿದ್ರಿ. ಯಾರಿಂದ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ರಿ, ನಿಮಗೆ ರಾಜಕೀಯವಾಗಿ ಸ್ಥಾನಮಾನಗಳು ಎಲ್ಲಿಂದ ಬಂತು ಅಂಥೇಳಿ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನೀವು ಒಬ್ರು ಹಿರಿಯರಿದ್ದೀರಿ. ಇವತ್ತು ನೀವೇ ಆಲದ ಮರಕ್ಕೆ ನೀವು ಹೋಗಿ ಯಾವುದೋ ಮರದ ಮರಗಡೆ ಕೂತಿದ್ದೀರಿ, ಅಲ್ಲಿ ರಾಜ್ಯಾಧ್ಯಕ್ಷರೇ ಎಷ್ಟು ಏಜ್ ಇದೆ, ನಿಮಗೆ ಎಷ್ಟು ಏಜ್ ಇದೆ, ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದು ನಿಮ್ಮನೇ ನಿಮ್ಮ ತಟ್ಟೆಗೆ ಹೆಗಣ ಬಿದ್ದೋಗಿದೆ. ಬೇರೆಯವ್ರ ತಟ್ಟೆಲ್ಲಿ ಹೋಗಿ ನೀವು ಹುಡುಕ್ತಿರಲ್ಲ, ಇದು ಸರಿನಾ? ಪ್ರಿಯಾಂಕ್ ಖರ್ಗೆ ಅವರೊಬ್ಬ ಯುವ ನಾಯಕ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು 3ನೇ ಬಾರಿ ಶಾಸಕರಾಗಿದ್ದಾರೆ, 4 ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಇದನ್ನು ತಾವು ಮನಗಂಡು ಇನ್ಮೇಲೆ ನಿಮ್ಮಲ್ಲಿ ದಯಮಾಡಿ ನಾವು ಕೇಳ್ತೇವೆ, ವೈಯಕ್ತಿಕವಾಗಿ ತೇಜೋವಧೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ರಾಜಕೀಯವಾಗಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿ, ಅವರು ನಿಮ್ಮ ಬಗ್ಗೆ ಮಾತಾಡಲಿ, ನಾವು ಯಾರೂ ಕೂಡ ವಿರೋಧ ಮಾಡಲ್ಲ. ಆದರೆ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಖರ್ಗೆ ಅವ್ರ ಕುಟುಂಬದ ಬಗ್ಗೆ ಆಗ್ಬೋದು, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಆಗ್ಬೋದು, ನೀವು ಮಾತಾಡಬಾರ್ದು ಅಂತೇಳಿ ಈ ಮುಖಾಂತರ ಖಂಡಿಸ್ತಾ ಇದ್ದೇವೆ. ಇದೇ ರೀತಿ ಮಾತಾಡೋದೇ ಆದರೆ BJPಯವರು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಿಮ್ಮ ಕಪ್ಪಾಟವನ್ನು ತೋರಿಸ್ತೇವೆ, ಕಪ್ಪಸಿ ಮಳಿತೇವೆ. ಸಿಕ್ಕುತ್ತೋ ನಿಮ್ಗೇನು ಉತ್ತರವನ್ನು ಕೊಡಬೇಕು ಅದನ್ನು ಕೊಡ್ತೇವೆ. ನಿಮ್ಗೆ ಧರಣಿಯ ಮುಖಾಂತರ ನಿಮ್ಮ ಹೇಳಿಕೆಯನ್ನು ಖಂಡಿಸ್ತೇವೆ ಅಂತೇಳಿ ಈ ಮುಖಾಂತರ ನಾವು ತಿಳಿಸಿದ್ದೇವೆ. ಕಾನೂನಿನ ಸೂಲೆಬೆಲೆ ವಿರುದ್ಧ ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಎಲ್ಲಿ ಸೂಲೆಬೆಲೆ ಸಿಗ್ತಾನೆ ಅವನಿಗೆ ಪ್ಯಾಂಟು ಸಾಟು ಬಿಚ್ಚಾಕಿ ಅವ್ನ ಪ್ರತಿಭಟನೆಯನ್ನು ಮಾಡಿ ಅವನ ಕಪ್ಪ ಬಣ್ಣವನ್ನು ಮಸಿಯನ್ನು ಬೆಳೆದು ಅವನಿಗೆ ದಲಿತರು ಏನೆಂಬುದನ್ನು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.